ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ಸಿಟ್ಟಿನಿಂದ ಬೆಲ್ಟ್ ತಗೊಂಡು ರಪರಪನೆ ಬಾರಿಸಿದ್ಲು. ನೋವಿನಿಂದ ಚೀರುತ್ತಾ ಅವನು ಕೆಳಗೆ ಬಿದ್ದು ಹೊರಳಾಡಿದಾಗ ಹೊರನಡೆದ್ಲು. ಆ ರಾತ್ರಿ ಚಿಂಟು ಊಟ ಮಾಡಲಿಲ್ಲ. ಮಧ್ಯರಾತ್ರಿ ಕೆಂಡಾಮಂಡಲ ಜ್ವರ. ನಾನು ಅಜ್ಜಿ ಊರಿಗೆ ಹೋಗ್ತೀನಿ. ಚಿಂಟುವಿನದು ಒಂದೇ ಆಟ. ಜಯಶ್ರೀ ಅವಳುಗಚ್ಚಿದ್ಲು. ಬೆಳಿಗ್ಗೆ ಮಗನನ್ನ ರಮಿಸಿ, ನೀನು ತಿಂಡಿ ತಿನ್ನು, ಸಲೀಮಾ ನಿನ್ ಸಾಮಾನೆಲ್ಲ ಅಜ್ಜಿ ಮನೆಗೆ ಕೊಟ್ಟು ಬಂದಿದ್ದಾನೆ, ಸ್ವಲ್ಪ ಗಂಜಿ ಕುಡಿದು ಸುಧಾರಿಸ್ಕೊ, ಅಜ್ಜಿ ಊರಿಗೆ ಸಲೀಮನನ್ನ ಕಳಿಸಿ ಎಲ್ಲ ಸಾಮಾನು ತರಿಸ್ತೀನಿ ಎಂದಳು. ಹ್ಞೂ, ಮೊದಲು ಸಾಮಾನು ತರಿಸು, ಆಮೇಲೆ ಊಟ ಮಾಡ್ತೀನಿ ಎಂದ. ಅವಳು ಏನು ಬುದ್ಧಿ ಹೇಳಿದ್ರೂ ಕೇಳಲಿಲ್ಲ. ಈ ಕೆಂಪು ಮುಖದ ಕೋತಿ, ನೀನು ಎಷ್ಟು ವಿಕಾರವಾಗಿದ್ದಿ, ನಿನ್ನತ್ರ ನಾನು ಇರಲ್ಲ. ಹೇಗೆ ಹೊಡೆದಿದ್ದಾಳೆ ನೋಡು, ಭಯ ಬಿದ್ದಿದೆ. ನಾನೇನು ತಪ್ಪು ಮಾಡಿದೆ? ಅಜ್ಜಿ ಮನೆ ಆಟದ ಸಾಮಾನು ಕೇಳಿದ್ರೆ ಹೊಡಿತಾಳೆ ಕೋತಿ. ನಿನ್ನ ಕಚ್ತೀನಿ, ಪರಚ್ತೀನಿ, ನಿನ್ನ ರೂಮಲ್ಲಿರೋ ನಿನ್ನ ಎಲ್ಲ ಡ್ರೆಸ್ ಕಿತ್ತಾಕ್ತೀನಿ ಎಂದು ಕೂದಲೆಳೆದು ಕಚ್ಚತೊಡಗಿದ. ರಾಜಸಿಂಹ ಪುಟ್ಟ ಮಗನ ಬಲಿಷ್ಠ ಹಿಡಿತದಿಂದ ಅವಳನ್ನ ಬಿಡಿಸಿದ. ಸ್ಲೀವ್ಲೆಸ್ ಬ್ಲೌಸ್ ಹಾಕಿದ ಅವಳ ತೋಳಿನಲ್ಲಿ ಚಿಂಟುವಿನ ಹಲ್ಲುಗಳು ಉರಿದ್ದವು. ಜಯಶ್ರೀ ಎಡೆ ತುಡಿದ ಹಾವಿನಂತೆ ಪುತ್ಕರಿಸುತ್ತಾ, 2.5 ತಿಂಗಳು ಬಿಟ್ಟೋಗಿದ್ದಕ್ಕೆ ಮಗುನ ಮನಸ್ಸೇ ಹಾಳು ಮಾಡಿದ್ದೀರಲ್ಲ. ಆ ಪಾಪಿಷ್ಟ ಹೆಂಗಸಿನ ಹತ್ರ ಕರ್ಕೊಂಡು ಹೋಗ್ಬೇಡಿ. ಆಕೆ ಮಂತ್ರವಾದಿನಿ. ನಿಮಗೂ ನನಗೂ ಮಂತ್ರ ಮಾಡಿ ದ್ವೇಷ ಹಚ್ಚಿದ್ದಾಳೆ. ನಿಮ್ಮನ್ನ ದೂರ ಮಾಡ್ಕೊಂಡಾಗೆ ಈ ಮಕ್ಕಳನ್ನು ದೂರ ಮಾಡ್ಕೋಬೇಕಾ? ಆ ಮೈಸೂರಿಗೆ ಹೋಗಿ ಬಂದು ಒಂದು ಎಳೆ ಹುಡುಗಿ ಚಿನ್ನುಗೂ ನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಆ ನಿಮ್ಮ ಮಾಟಗಾತಿ ಏನು ಮಾಟ ಮಾಡ್ತಾಳೋ. 2 ತಿಂಗಳಲ್ಲಿ ಚಿಂಟುನ ಹಾಳು ಮಾಡಿದ್ದಾಳೆ. ಮಮ್ಮಿ ಅಂತ ಈ ಮಗು ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದ ಎಂದು ಹಾರಾಡಿ ಅಲ್ಲಿನ ವಿಷಯಕ್ಕೆ ಏನ್ ಸೆಪ್ಟಿಕ್ ಆಗುತ್ತೋ ಎಂದು ಡಾಕ್ಟರನ್ನು ಕರೆಯಲು ಫೋನ್ ಬಳಿ ಹೋದ್ಲು. ಡಾಕ್ಟರ್ ಬರುವ ಹೊತ್ತಿಗೆ ಚಿಂಟುಗೆ ಕೆಂಡಾಮಂಡಲ ಜ್ವರ. 2 ದಿನವಾದರೂ ಜ್ವರ ಬಿಡದಿದ್ದಾಗ ಜಯಶ್ರೀ ಎದರಿ ಕಂಗೆಟ್ಟಳು. ಆ ಹಾಳು ಸಾಮಾನು ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಿ, ಕೊಡಿ ಅವನಿಗೆ ಎಂದು ಹಾರಾಡಿದ್ಲು. ರಾಜಸಿಂಹ ತೀರಾ ನಿವಿರ್ಣನಾಗಿದ್ದ. ಏನೂ ವಾದಿಸದೆ ಸಾಮಾನಿನ ಏರ್ ಬ್ಯಾಗ್ ತಂದು ನೀಡಿದ. ಚಿಂಟು ತಗೊಳ್ಳೋ, ಸಲೀಮಾ ಅಜ್ಜಿ ಊರಿಗೋದಾಗ ತಂದಿದ್ದಾನೆ ಎಂದು ಕೊಡಲು ಹೋದ್ಲು. ಆದ್ರೆ ಚಿಂಟು ಆಡುವ ಸ್ಥಿತಿಯಲ್ಲಿರಲಿಲ್ಲ. ತಾಯಿಯ ಮುಖ ಕಂಡ್ರೆ ಚೀರುತ್ತಿದ್ದ. ಏ ಕೆಂಪು ಕೋತಿ, ನೀನು ಹತ್ರ ಬಂದ್ರೆ ನಿನ್ನ ಕಚ್ಚಿ ಸಾಯಿಸ್ತೀನಿ. ಪಪ್ಪ, ನನ್ನ ಮೈಸೂರಿಗೆ ಕರ್ಕೊಂಡೋಗು, ಅಜ್ಜಿ ಹತ್ರನೂ ಇರ್ತೀನಿ. ಅಜ್ಜಿ ನನ್ನ ಪ್ರೀತಿ ಮಾಡ್ತಾಳೆ. ಮಧು ಆಂಟಿ ನನಗಿಷ್ಟ, ಎಷ್ಟು ಚಂದ ಇದ್ದಾಳೆ, ನನಗೆ ರಾಮಾಯಣ ಕತೆ ಹೇಳ್ತಾಳೆ ಎಂದು ಗಲಾಟೆ ಮಾಡಿದ. ಔಷಧ ಗಂಜಿ ನುಂಗಿಸಬೇಕಾದ್ರೆ ಅರಸಾಹಸವಾಗ್ತಿತ್ತು. ಜ್ವರ ದಿನಕ್ಕೆ ಜಾಸ್ತಿ ಆದಾಗ ಕಡೆಗೆ ವಿಧಿ ಇಲ್ಲದೆ ನರ್ಸಿಂಗ್ ಹೋಮ್ಗೆ ಸೇರಿಸಬೇಕಾಯಿತು. ನರ್ಸಿಂಗ್ ಹೋಮ್ನಲ್ಲಿ 2 ವಾರ ಇದ್ದ ಚಿಂಟು ಮೊದಲ ವಾರ ತುಂಬಾ ಜ್ವರವೇ ಇತ್ತು. ಆ ಸಮಯದಲ್ಲೇ ಮಗನಿಂದ ವಿಷಯ ತಿಳಿದು ಔಹಾರಿ ಬಂದರು ವನಜಮ್ಮ. ಆದ್ರೆ ಜಯಶ್ರೀ ಅವರನ್ನ ಮೊಮ್ಮಗನನ್ನ ನೋಡಲು ಬಿಡ್ಲಿಲ್ಲ. ನಾನ್ ಸತ್ರು ನಿಮ್ಮಮ್ಮನ ಒಳಗ್ ಬಿಡಲ್ಲ. ಈಗೀಗ ಸೆಡೆಟಿವ್ಸ್ ಕೊಟ್ಟು ಹಳೆ ನೆನಪು ಮರೆಸಿದ್ದಾರೆ. ಅಜ್ಜಿ ರಾಗ ಮರ್ತಿದ್ದಾನೆ. ಪುನಃ ನಿಮ್ಮ ದರ್ಶನ ಆದ್ರೆ ಅವನು ಹಾಳಾಗ್ತಾನೆ. ನೀವು ಅವನನ್ನ ನೋಡಲೇ ಕೂಡ್ದು ಎಂದು ರಣಚಂಡಿಯಂತೆ ನಿಂತು ಬಾಯಿಗೆ ಬಂದ ಹಾಗೆ ಬೈದ್ಲು. ನಾಳೆಯಿಂದ ನೀವು ಬರಬೇಡಿ, ನನ್ನ ಮಗ ನನಗ್ ಸೇರಿದವನು ಎಂದು ಗಂಡನಿಗೆ ಆಜ್ಞೆ ಮಾಡಿದ್ಲು. ನಿರಾಶರಾಗಿ ಬಂದಿದ್ದ ವನಜಮ್ಮ ಟ್ಯಾಕ್ಸಿಯಲ್ಲೇ ಮೈಸೂರಿಗೆ ಹಿಂತಿರುಗಿದ್ರು. ನಿಜಕ್ಕೂ ಚಿಂಟು ಅಜ್ಜಿ ಮನೆಗೆ ಹೋಗ್ತೀನಿ ಎಂಬ ಪಲ್ಲವಿ ಬಿಟ್ಟಿರ್ಲಿಲ್ಲ. ಜ್ವರ ವಾಸಿಯಾಗ್ಲಿ, ನಿನ್ನ ನಾನೇ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಡಾಕ್ಟರ್ ನರ್ಸ್ ಹೇಳ್ದಾಗ ಕೇಳು ಜಾಣ ಎಂದು ಬಹುವಿಧವಾಗಿ ರಮಿಸಿ ಹದ ಮಾಡಿದ್ಲು. ಜ್ವರ ವಾಸಿ ಆದ್ಮೇಲೂ ತುಂಬಾ ದುರ್ಬಲನಿದ್ದರಿಂದ 2 ವಾರ ನರ್ಸಿಂಗ್ ಹೋಮ್ನಲ್ಲೇ ಇದ್ದು ಚೇತರಿಸಿಕೊಂಡ. ಚೆನ್ನಾಗಿ ನಡೆದಾಡುವ ಹಾಗಾದ್ಮೇಲೆ ಒಂದು ದಿನ ನರ್ಸಿಂಗ್ ಹೋಮ್ ಮುಂದೆ ಕಾರು ನಿಂತಿತ್ತು. ಕಾರಿನಲ್ಲಿ ಕೂತ ಚಿಂಟು ತಾಯಿಯ ಜೊತೆ ಮೈಸೂರಿಗೆ ಎಂದು ಭಾವಿಸಿದ್ದ. ಆದ್ರೆ ವಿಮಾನ ನಿಲ್ದಾಣಕ್ಕೆ ಬಂದು ವಿಮಾನ ಏರಿದಾಗ್ಲೂ ತಿಳಿಲಿಲ್ಲ. ಕಾರಿನಲ್ಲೇ ಅಜ್ಜಿ ಮನೆಗೆ ಹೋಗ್ಬೋದಲ್ಲ ಎಂದ. ಬೇಡ, ಏರೋಪ್ಲೇನಲ್ಲೇ ಬುರ್ರ್ ಅಂತ ಹೋಗಿ ಅಜ್ಜಿ ಮನೆ ಮುಂದೆ ಇಳಿಯೋಣ, ಅಜ್ಜಿಗೆ ಸರ್ಪ್ರೈಸ್ ಆಗತ್ತೆ ಎಂದಾಗ ಚಿಂಟು ನಿಜ ಎಂದೇ ತಿಳಿದಿದ್ದ. ಆದ್ರೆ ನಿಜವಾದ ವಿಷಯ ತಿಳಿದು ಇಂದಿನ ದಿನ ರಾಜಸಿಂಹ ಹೆಂಡತಿಯೊಡನೆ ಘನಘೋರ ಜಗಳ ಆಡಿದ್ದ. ಚಿಂಟುನ ನಾಳೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಅವನ ಮನಸ್ಸು ಉಲ್ಲಾಸವಾಗಬೇಕಾದ್ರೆ 1 ವಾರ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು. ತುಂಬಾ ಹಂಬಲಿಸ್ತಿದ್ದಾನೆ. ಅವನಿಗೆ ನಿರಾಶೆ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದ. ನಾನು ಅವನನ್ನ ಬಾಂಬೆ ಕರ್ಕೊಂಡೋಗಿ ಬೋರ್ಡಿಂಗ್ ಸೇರಿಸ್ತೀನಿ ಎಂದಳು. ಟಿಕೆಟ್ ಸಹ ರಿಸರ್ವ್ ಮಾಡಿಸ್ಬಿಟ್ಟಿದ್ದೀನಿ ಎಂದಳು. ಅಪರಿಮಿತ ಕೋಪ ಬಂತು. ಜಯಶ್ರೀ ಎಂದು ಗಟ್ಟಿಯಾಗಿ ಚೀರಿದ. ಏನು ಚಾವಣಿ ಹಾರಿ ಆಗೋ ಕಿರುಚ್ತೀರಾ? ಅವನು ನನ್ನ ಮಗ. ಹಾಸ್ಪಿಟಲ್ಲಿಗೆ ಬರಬೇಡಿ ಅಂದ್ರೆ ಕೇಳಿದ್ರೇನು?
ನಿಮ್ ಮುಖ ನೋಡ್ತಲೇ ಅಜ್ಜಿ ಮನೆ ಅಂತ ರಾಗ ಹಾಡೋನು. ಹಾಗೂ ಈಗೂ ಮರೆಸ್ತಿದ್ದೆ. ಕುಂಬಾರಂಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ ಅಂದಾಗೆ ನಾನು 100 ಪ್ರಯತ್ನ ಮಾಡಿ ಅಜ್ಜಿ ಹಂಬಲ ಬಿಡಿಸಿದ್ರೆ ನೀವು ಬರ್ತಾಲೆ ಅದೇ ರಾಗ ಶುರು ಮಾಡ್ತಿದ್ದ. ಅವನಿಗೆ ಈ ಪರಿಸರವೇ ಬೇಡ. ಚಿನ್ನಿಯಾಗೆ ಅವನು ಬೋರ್ಡಿಂಗ್ನಲ್ಲಿರ್ಲಿ. ನನಗೆ ಬೇಕಾದಾಗ ಬಾಂಬೆಗೋಗಿ ನೋಡ್ ಬರ್ತೀನಿ. ನನ್ನ ಮಗ ಮಗಳು ನನ್ನವರಾಗಿರ್ಬೇಕು. ಬೇರೆ ಯಾರಿಗೂ ಅದರಲ್ಲಿ ಪಾಲ್ ದೊರೆಯಲ್ಲ ಎಂದಳು. ಬೈದ, ಜಗಳವಾಡಿದ. ಆದರೆ ಅವಳು ಸೋಲುವುದಿಲ್ಲವೆಂದು ತಿಳಿದಾಗ ಹತಾಶನಾದ. ಏಂಜಲ ತನ್ನ ಕಡೆ ಇದ್ದಾಳೆ. ಆಗಾಗ ಫೋನ್ ಮಾಡಿ ತಾಯಿಗೂ ಮೊಮ್ಮಗನೊಡನೆ ಮಾತನಾಡಲು ಸಂಪರ್ಕ ಕಲ್ಪಿಸಿಕೊಡಬಹುದೆಂದು ಊಹಿಸಿದ. ಆದರೆ 1 ವಾರದ ನಂತರ ಹುಚ್ಚಿಯ ಹಾಗೆ ಹಿಂದಿರುಗಿದ್ಲು ಜಯಶ್ರೀ. ಕೆದರಿದ ಕೂದಲು, ಮಲೀನವಾದ ಸೀರೆ, ಅಪಾರ ಶೋಕ ತುಂಬಿದ ಮುಖ. ರಾಜು, ನನ್ನ ಹೊಡೆದು ಕೊಂದ್ಬಿಡಿ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ರಾಜು, ನನ್ನ ಕೊಂದ್ಬಿಡಿ. ಎಲ್ಲಿ ಮಗುನ ಹೊಡೆದ ಆ ಬೆಲ್ಟ್ ಎಲ್ಲಿ ಎಂದು ಹುಚ್ಚಿಯಂತೆ ಹುಡುಕಾಡಿ ಆ ಬೆಲ್ಟ್ ಸಿಕ್ಕ ಮೇಲೆ ಅದರಿಂದಲೇ ತನ್ನಗೆ ಹೊಡೆದುಕೊಳ್ಳಲು ಯತ್ನಿಸಿದ್ಲು. ಅವಳು 4-6 ಏಟು ಹೊಡೆದುಕೊಳ್ಳುವಷ್ಟರಲ್ಲೇ ಅವಳ ಕೈಯಿಂದ ಬೆಲ್ಟ್ ಕಿತ್ತುಕೊಂಡು, ಏನಾಯ್ತು ಹೇಳು ಎಂದ. ಯಾವುದೋ ಅಪ್ರಿಯ ವಾರ್ತೆ ಕೇಳಲು ಅವನ ಹೃದಯ ಚಡಪಡಿಸಿತ್ತು. ಅವಳು ಅಳುತ್ತಾ ತೊದಲುತ್ತಾ ಅರೆಬರೆ ಹೇಳಿದ ವಿಷಯ ಹೀಗಿತ್ತು. ಮುಂಬೈ ಸೇರಿ ಚಿಂಟುನ ಬೋರ್ಡಿಂಗ್ ಸೇರಿಸಿದಾಗ ಅವರಮ್ಮನ ಆನಂದಕ್ಕೆ ಪಾರವೇ ಇಲ್ಲ. ಆದರೆ ತಾಯಿಯ ಮೋಸ ತಿಳಿದು ಚಿಂಟು ಉಗ್ರನಾದ. ಆ ರಾತ್ರಿ ತಂಗಿಯೊಡನೆ ಮಲಗಿದ್ದಾಗ, ನಾನು ಏಂಜಲ ನಿದ್ದೆ ಮಾಡುವಾಗ ತಪ್ಪಿಸ್ಕೊಂಡು ಹೋಗ್ತೀನಿ. ನನ್ನತ್ರ ಪಪ್ಪ ಕೊಟ್ಟ 200 ರೂಪಾಯಿ ನೋಟಿದೆ. ಯಾರಿಗಾದ್ರೂ ಕೊಟ್ಟು ಮೈಸೂರಿಗೆ ಕರ್ತ್ಕೊಂಡೋಗಿ ಅಂಕಲ್ ಅಂತೀನಿ ಎಂದಿದ್ದನಂತೆ. ಇಲ್ಲೆಲ್ಲ ಬೀಗ ಹಾಕಿರುತ್ತೆ, ಹೇಗೆ ತಪ್ಪಿಸ್ಕೊಂತಿ ಎಂದಳಂತೆ. ರಾತ್ರಿ ರೂಮಿನ ಬಾಗಿಲು ತೆಗೆಯಲೆತ್ನಿಸಿ ವಿಫಲನಾದನಂತೆ. ಆದರೆ ಮಾರನೇ ಬೆಳಿಗ್ಗೆ ಆಟದ ಮೈದಾನಕ್ಕೆ ಹೋದ ಚಿಂಟು ಕಾಣೆಯಾಗಿದ್ದ. ಅಲ್ಲಿದ್ದ 2 ವಾಚ್ಮನ್ಗಳಿಗೂ ಗೊತ್ತಿಲ್ಲ. ಕಾಂಪೌಂಡ್ ಹಾರಿ ಹೋಗಿರ್ಬೋದು ಎಂದು ಊಹಿಸಿದ್ರು. ಬೋರ್ಡಿಂಗ್ನಲ್ಲಿದ್ದ 4-6 ಆಳುಗಳು ಹುಡುಕಿ ಸೂಪರ್ಡೆಂಟ್ರಿಗೆ ದೂರು ನೀಡಿದ್ರು. ಸೂಪರ್ಡೆಂಟ್ರು ಇವಳ ತಾಯಿಗೆ ಫೋನ್ ಮಾಡಿದ್ರು. ತಾಯಿ ಮಗಳು ಔಹಾರಿದ್ರು. ಮುಂಬೈಯಲ್ಲಿ ಇವರ ಜನಬಲವೇನೂ ಕಡಿಮೆ ಅಲ್ಲ. ಅವಳ ದೊಡ್ಡಪ್ಪನ ಮಗ ದೊಡ್ಡ ಉದ್ಯಮಿ. ಲೋಕಲ್ ಪತ್ರಿಕೆಗಳಲ್ಲಿ, ಟಿವಿಯಲ್ಲಿ ವಾರ್ತೆ ಕೊಟ್ಟು ತಮ್ಮ ಫ್ಯಾಕ್ಟರಿಯ ಎಲ್ಲ ವರ್ಗದ ಜನರಲ್ಲಿಯೂ ವಿಷಯ ಪ್ರಸಾರ ಮಾಡಿ ಹುಡುಗನನ್ನ ಹುಡುಕಿ ತಂದವರಿಗೆ 10,000 ರು ಬಹುಮಾನ ಎಂದರು. 1 ವಾರ ಕಳೆದ್ರೂ ಏನೂ ಪತ್ತೆ ಆಗಲಿಲ್ಲ. ನಿರಾಶಳಾಗಿ ಹಿಂತಿರುಗಿ ಬಂದಿದ್ದಳು. ವಿಷಯ ಕೇಳಿ ಸ್ತಬ್ಧನಾದ. ನಂತರ ಅನುಮಾನದಿಂದ, ನಿಜ ಹೇಳು, ತಪ್ಪಿಸ್ಕೊಂಡು ಓಡುವಾಗ ಏನಾದ್ರೂ ಅಪಘಾತವಾಗಿ ಅನಾಹುತ ಆಗಿದ್ಯಾ? ಅರ್ಧ ಮುಚ್ಚಿಟ್ಟು ಅರ್ಧ ಹೇಳೋ ಸುಳ್ಳುಗಾತಿ ನೀನು. ನಿನ್ನ ತಾಯಿ ಕತೆ ಸಹ ಎಷ್ಟು ನವಿರಾಗಿ ಸುಳ್ಳು ಹೇಳಿದ್ದಿ ಎಂದ. ನನ್ನ ಏನು ಕೇಳಬೇಡಿ ನೀವು. ನನ್ನ ಮನಸ್ಸೇ 100 ಸಂಶಯದಲ್ಲಿ ಮುಳುಗಿ ಹೋಗಿದೆ. ಲೋಕಲ್ ಟ್ರೈನ್ ಹತ್ರ 2 ದೇಹಗಳು ಸಹ ಸಿಕ್ಕಿದ್ವು. ಮುಂಬೈನ ಹೊಲಸು ನೀರಿನ ಒಂದು ಹೊಂಡದ ಹತ್ರ ಒಂದು ದೇಹ ಕೊಳೆತು ನಾರಿದ್ದು ಸಿಕ್ಕಿತು. ಮಕ್ಕಳು ಸಿಕ್ಕರೆ ಅಪಹರಿಸೋ ಧೂರ್ತರು, ವಿರೂಪ ಮಾಡಿ ಭಿಕ್ಷುಕ ಕಳಿಸೋ ಗುಂಡಾಗಳು ಇದ್ದಾರೆ. ಎಲ್ಲಿ ಹೋದ್ನೋ, ಯಾರ ಕೈಗೆ ಸಿಕ್ಕಿದ್ನೋ, ಇಡೀ ಮುಂಬೈ ಜಾಲಾಡಿದ್ರೂ ಸಿಗ್ಲಿಲ್ಲ ಎಂದು ಹೇಳಿ ಅಳತೊಡಗಿದ್ಲು. ಕೇವಲ ನಿನ್ನ ಅಸೂಯೆ, ಅಕಾರಣವಾದ ದ್ವೇಷ ಆ ಮಗುನ ಬಲಿ ತಗೊಂತು. ಮಹಾ ಪುಂಡನಾಗಿ ಮಾಡಿಟ್ಟಿದ್ದೆ. ಪಪ್ಪ ಬಡವ, ಅವರಮ್ಮ ಬಡವಳು, ಏನೇನೋ ಎಳಮನಸ್ಸಿಗೆ ಬಿತ್ತಿ ಅವನು ಬಾಲಭಾಷೆಯಲ್ಲಿ ನನ್ನ ತೇಜೋವಧೆ ಮಾಡಿದಾಗ ಆನಂದಿಸ್ತಿದ್ದೆ. ಚಿನ್ನಿ ಪಾಲಿಗೆ ನನ್ನ ಅಪರಿಚಿತನನ್ನಾಗಿ ಮಾಡಿ ಆನಂದಿಸ್ದೆ. ಆ ದುಃಖಕ್ಕೆ ಪುಂಡು ಆನೆನ ಪಳಗಿಸಿದ ಹಾಗೆ ಮಗುನನ್ನ ಪಳಗಿಸಿ ಒಲಿಸ್ಕೊಂಡೆ. ಅವನು ಪಪ್ಪ ಪಪ್ಪ ಅಂತ ಹಂಬಲಿಸ್ತಿದ್ದು ನಿನ್ನ ಅಸೂಯೆಗೆ ಕಾರಣವಾಯಿತು. ನನ್ನಿಂದ ದೂರ ಮಾಡಿದೆ. ಈಗ ಚಿಂಟು ಬದುಕಿದ್ದಾನೋ ಇಲ್ವೋ ಎಂದು ಹಂಬಲಿಸಿದ ರಾಜಸಿಂಹ. ಚಿಂಟು ಬದುಕಿದ್ದಾನೆ, ನಮಗೆ ಖಂಡಿತ ಸಿಗ್ತಾನೆ ಅಂತ ನನಗೆ ಸಮಾಧಾನ ಹೇಳ್ರಿ. ಈಗ ನನ್ನ ಅಂಗಿಸಿ ಕೊಲ್ಬೇಡಿ, ನೊಂದ ಹೃದಯಕ್ಕೆ ಬರೆ ಹಾಕ್ಬೇಡಿ. ಅವನೆದುರು ಕಾಲೋರಿ ಬೇಡಿದ್ಲು. ಅವಳ ಕಣ್ಗಳಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ಕಂಬನಿಗೆ ಮರುಗಿದ. ಎತ್ತಿ ಹೃದಯಕ್ಕೆ ಅಪ್ಪಿಕೊಂಡ. ಅವನ ಹೃದಯ ಮೌನವಾಗಿ ರೋಧಿಸುತ್ತಿತ್ತು. ಅವಳು ಅಳುತ್ತಾ ಏನೇನೋ ಬಡಬಡಿಸುತ್ತಿದ್ಲು. 15 ದಿನ ಮನೆಯಲ್ಲಿ ಸ್ಮಶಾನ ಮೌನವೇ ಕವಿದಿತ್ತು. ರಾಜು, ನಾನು ಅಪರಾಧಿ, ರಾಜು, ನಾನು ಅಪರಾಧಿ ಎಂದು ಅಲುಬುತ್ತಿದ್ಲು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮಗುವನ್ನ ಮನೆಗೆ ಕರೆತಿರ್ಲಿಲ್ಲ, ಪಾಪಿ ಎಂದು ಪದೇ ಪದೇ ಹಂಬಲಿಸುತ್ತಿದ್ಲು. ಒಂದು ಮಾತು ಹೇಳ ಜಯಶ್ರೀ, ಕೈ ಮೀರಿ ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಟ್ಟು ಪ್ರಯೋಜನವಿಲ್ಲ. ಚಿನ್ನಿನ ಇಲ್ಲಿ ಕರ್ಕೊಂಬ. ನಾನು ಶೂನ್ಯವಾದ ಹೃದಯ ಹೊತ್ತು ಇಲ್ಲಿರಲಾರೆ. 100 ಹೃದಯ ಬೆಸಿತ ಇದ್ದದ್ದೇ ಆ ಮಕ್ಕಳು ಎಂದ. ಆಗ್ಲಿ ಅಂದ್ರೆ ಮುಂಬೈಗೆ ಹೋಗಿ ಬರ್ತೀನಿ. ಅಮ್ಮನ್ನ ಕೇಳಿ ಕರ್ಕೊಂಬರ್ತೀನಿ. ಅಮ್ಮ ಅವಳನ್ನ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಎಂದು ಹೇಳಿ ಮುಂಬೈಗೆ ಹೋದ್ಲು. 15 ದಿನವಾದ್ರೂ ಪತ್ತೆ ಇಲ್ಲ.
ಅವರ ತಾಯಿ ಅಣ್ಣ ಎಲ್ಲರ ಫೋನ್ ನಂಬರ್ ಗೊತ್ತಿದ್ರೂ ಅವರಾರಿಗೂ ಫೋನ್ ಮಾಡಲಿಷ್ಟವಿರಲಿಲ್ಲ. ಏಂಜಲಾಗೆ ಫೋನ್ ಮಾಡ್ದ. ಚಿನ್ನಿನ ವಾಪಸ್ ಕರೆದೊಯ್ಯಲು ಅವ್ರ ತಾಯಿ ಬಳಿ ಕೇಳಿದ್ರು. ಆಕೆ ಒಪ್ಲಿಲ್ಲ. ಚಿಂಟು ಇಲ್ಲವಾಗ್ಲಿಕ್ಕೆ ನಾನೇ ಕಾರಣ ಅಂತ ಅಂಗಿಸಿ ಕೊಲ್ತಾರೆ. ಅವರ ಕಣ್ಣಲ್ಲಿ ಅಪರಾಧಿಯಾಗಿ ಕೀಳಾಗಿರಲಾರೆ. ನಾನೇನ್ ಮಾಡ್ಲಮ್ಮ? ಕೆಲವು ದಿನ ಬೆಂಗಳೂರಿಗೆ ಹೋಗಲ್ಲ ಎಂದ್ಬಿಟ್ರು ಜಯಶ್ರೀ. ಈಗ ಡ್ರಿಂಕ್ಸ್ ಮಾಡ್ಕೊಂಡು ಹಗ್ಲು ರಾತ್ರಿ ಮೈ ಮೇಲಿನ ಪರಿವೆ ಇಲ್ದೆ ತಾಯಿ ಬಂಗ್ಲೆಲಿ ಇರ್ತಾರೆ. ಆ ಮನೋಹರ್ ತುಂಬಾ ಬಂದು ಹೋಗಿ ಮಾಡ್ತಾರೆ. ಚಿಂಟು ಚಿಂಟು ಅಂತ ಅಂಬಲಿಸ್ತಾರೆ. ಅವ್ರ ಸ್ಥಿತಿ ನೋಡ್ಲಿಕ್ಕೆ ಆಗಲ್ಲ ಎಂದಳು. ಅವನಿಗೆ ಬೇಸರವಾಯ್ತು. ಅವಳ ತಾಯಿ ಮನೆಗೆ ಫೋನ್ ಮಾಡ್ದ. ಅವರಮ್ಮ ಗಡುಸಾಗಿ, ರಾಸ್ಕಲ್, ನಿನ್ನಿಂದಲೇ ನನ್ನ ಮಗಳು ಹುಚ್ಚಿಯಾಗಿ ಅಂಬಲಿಸ್ತಿದ್ದಾಳೆ. ಚಿಂಟು ಕಳೆದು ಹೋಗ್ಲಿಕ್ಕೂ ನೀನೇ ಕಾರಣ. ಅವಳ ಮನಸ್ಸಿಗೆ ಬೇಡವಾದದ್ದೇ ಮಾಡ್ದಿ. ನೀನು ನಿಮ್ಮಮ್ಮ ಸೇರಿ ಅವಳ ಬದುಕು ನರ್ಕ ಮಾಡಿದ್ದೀರಿ. ಅವಳ ಮನಸ್ಸು ಒಂದು ಅದಕ್ಕೆ ಬರೋವರೆಗೆ ಬೆಂಗಳೂರಿಗೆ ಬರಲ್ಲ. ಮಂಗನ್ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯ್ತು. ರತ್ನದಂತ ಹೆಂಡ್ತಿ ಅಂತವಳನ್ನ ಬಾಳಿಸ್ಲಿಕ್ಕೆ ಏನ್ ರೋಗ ನಿನ್ಗೆ ಎಂದು ಬಾಯಿಗೆ ಬಂದ ಹಾಗೆ ಬೈದಳು. ಅವಳು ಫೋನ್ ಡಿಸ್ಕನೆಕ್ಟ್ ಮಾಡಿ 2 ತಿಂಗಳು ರಜಾ ಹಾಕಿ ಮೈಸೂರಿಗೆ ಹೊರಟ. ಮಗನಿಂದ ಎಲ್ಲ ವಿಷಯ ತಿಳಿದ ವನಜಮ್ಮ ಅತ್ಯಂತ ದುಃಖಿತರಾದ್ರು. ನನ್ ಮೇಲಿನ ಹಠಕ್ಕೆ ಆ ಮಗು ಮೈಸೂರಿಗೆ ಬರಬಾರದು ಅಂತ ಅನ್ನೋ ಹಠಕ್ಕೆ ಮಗುನೇ ಹಾಳು ಮಾಡ್ಕೊಂಡ್ಲು ಎಂದು ಅತ್ತರು. ನಿಸ್ತೇಜನಾಗಿ ಯಾವಾಗ್ಲೂ ಕೋಣೆಯಲ್ಲಿ ಮಲಗಿರುತ್ತಿದ್ದ ಮಗನನ್ನ ನೋಡಿ ಆಕೆಗೆ ಚಿಂತೆ ಆಯ್ತು. ಊಟ ತಿಂಡಿ ಉಲ್ಲಾಸದ ಮಾತುಕತೆ ಯಾವುದೂ ಇಲ್ಲ. ಏನೋ ತಟ್ಟೆಯಲ್ಲಿ ಕೈಯಾಡಿಸಿ ಒಂದಿಷ್ಟು ತಿಂದು ಹೋಗ್ತಿದ್ದ. ವನಜಮ್ಮ ಮನದಲ್ಲೇ ಆಲೋಚನೆ ಮಾಡಿ ಮತಿಸಿದ್ರು. ನಂತರ ಒಂದು ದಿನ ಮಧುಮತಿಯನ್ನು ಮಾಳಿಗೆಯ ಮೇಲೆ ಏಕಾಂತವಾಗಿ ಕರೆದೊಯ್ದ್ರು. ಮಧು, ನನ್ನದೊಂದು ಅಪೇಕ್ಷೆ ಇದೆ, ನಡೆಸ್ಕೊಡ್ತೀಯಾ ಎಂದರು. ಹೇಳಿ ಅಮ್ಮ, ಏನ್ ವಿಷಯ ಎಂದಳು. ಆ ರಾಕ್ಷಸಿ ನನ್ನ ಮಗನ ಜೀವನನ್ನೇ ಇಪ್ಪೆ ಮಾಡ್ತಿದ್ದಾಳೆ. ಅವನ್ ಬದುಕಿನಲ್ಲಿ ಸುಖ ಶಾಂತಿನೇ ಇಲ್ಲ. ನನಗೆ ಮುದ್ದಾದ ಒಂದು ಮೊಮ್ಮಗನ ಆಡ್ಸೋ ಆಸೆ ಇದೆ. ಅವರಷ್ಟು ಶ್ರೀಮಂತರಲ್ಲ ನಾವು, ನಿಜ. ಆದ್ರೆ ನಮ್ದು ಅಂತ 15 ಲಕ್ಷ ರೂಗಳ ಆಸ್ತಿ ಇದೆ. 6 ತಿಂಗಳಿಂದ ನಿನ್ನ ಗುಣ ಸ್ವಭಾವ ಪರೀಕ್ಷಿಸಿದ್ದೀನಿ. ನಿನ್ನ ಯಾವ ಜನ್ಮದ ಮಗಳು ಅಷ್ಟು ಆತ್ಮೀಯವಾಗಿದ್ದೆ. ನನ್ನ ನಂತರ ಅಂಗಡಿ ಕೆಲಸ, ಆಸ್ತಿ ಪಾಸ್ತಿ, ತಂದೆ ತಮ್ಮನ ಜೊತೆ ನಿಭಾಯಿಸ್ತಿ ಅಂತ ನನಗೆ ನಂಬಿಕೆ ಇದೆ. ನನ್ನ ಆಸ್ತಿ ಪರರ ಪಾಲಾಗಬಾರ್ದು. ನನ್ನ ಆಸ್ತಿಗೊಬ್ಬ ಉತ್ತರಾಧಿಕಾರಿ ಬೇಕು. ಒಂದು ಮೊಮ್ಮಗು ನನ್ನ ಒಂಟಿತನ ನಿವಾರಿಸಬೇಕು. ನನ್ನ ಆಸೆ ನೀನು ನೆರವೇರಿಸ್ತೀಯಾ ಎಂದರು. ಮುಂದುವರೆಯುವುದು.